ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಗೃಹಲಕ್ಷ್ಮಿಯರ ಮನಸ್ಥಿತಿ ಹೆಂಗಿದೆ, ಅವ್ರು ಅದನ್ನ ಸ್ವಾಗತ ಮಾಡ್ಕೊಳ್ತಿದ್ದಾರಾ? ಗ್ರಾಮೀಣ ಪ್ರದೇಶದಲ್ಲಿ 2,000 ಅನ್ನೋದು ದೊಡ್ಡದು, ಜೊತೆಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಗೊಂದಲ ಸೃಷ್ಟಿ ಮಾಡುತ್ತೆ. ಈಗ ತಾನೇ ಒಬ್ರು ಹೇಳ್ತಾ ಇದ್ರಲ್ಲ, ಅನಕ್ಷರಸ್ಥರು, ಎಜುಕೇಟೆಡ್ ಅಲ್ಲದೆ ಇರೋರು ಬಹಳ ಕಷ್ಟ ಆಗುತ್ತೆ. ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿರಲ್ಲ, ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಏನ್ ದಾಖಲೆಗಳನ್ನ ಕೊಡಬೇಕು, ಇಂಥ ಗೊಂದಲಗಳು ಸೃಷ್ಟಿ ಆಗುತ್ತೆ. ಮತ್ತೊಂದು ಜಿಲ್ಲೆಯಲ್ಲಿ ಹೆಂಗಿದೆ ಅಂತ ಸರ್ಕಾರದ ನಿರ್ಧಾರಕ್ಕೆ ಬೀದರ್ ಮಹಿಳೆಯರು ಸ್ವಾಗತ ಮಾಡ್ಕೊಂಡಿದ್ದಾರಂತೆ. ಪರವಾಗಿಲ್ಲ, ಅರ್ಜಿ ಸಲ್ಲಿಕೆ ಮಾಡೋಂದ್ರು ಮಾಡ್ತೀವಿ ಬಿಡಿ ಅಂತ ಹೇಳ್ತಿದ್ದಾರೆ. ಮರು ನೋಂದಣಿಯಿಂದ ಅನರ್ಹರನ್ನ ಕೈ ಬಿಡಬೇಕು, ಗ್ಯಾರಂಟಿ ಅನುದಾನ ಪೋಲಾಗುವುದನ್ನ ಸರ್ಕಾರ ತಡಿಬೇಕು. ಹೊರೆ ಆದ್ರೆ ನಾಳೆ ಫಲಾನುಭವಿಗಳಿಗೂ ಕೂಡ ದುಡ್ಡು ಸಿಗಲ್ವಲ್ಲ, ಹಂಗಾಗಿ ಅವ್ರು ಹೇಳ್ತಾ ಇರೋದು ಸರ್ಕಾರದ ನಿರ್ಧಾರವನ್ನ ನಾವು ಸ್ವಾಗತ ಮಾಡ್ಕೊಳ್ತೀವಿ. ಈ ಯೋಜನೆ ಅನೇಕ ಬಡ ಕುಟುಂಬಗಳ ಶಕ್ತಿ ಆಗಿದೆ ಅಂತ ಹೆಣ್ಣುಮಕ್ಕಳು ಹೇಳ್ತಿದ್ದಾರೆ. ಸರ್ಕಾರದ ನಿರ್ಧಾರ ಅನುಕೂಲವಾಗುವ ರೀತಿ ಇದ್ರೆ ಅದು ಒಳ್ಳೆಯದು, ಅದನ್ನ ಸ್ವಾಗತ ಮಾಡ್ಕೊಳ್ತೀವಿ. ಗೃಹಲಕ್ಷ್ಮಿಯನ್ನ ಮುಂದುವರಿಸಿ, ಮಹಿಳೆಯರಿಗೆ ಹಣ ಬಂದ್ರೆ ಸಾಕು ಅಂತ ಮಹಿಳೆಯರು ಕೇಳಿಕೊಳ್ತಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಬೀದರ್ ಗೃಹಲಕ್ಷ್ಮಿಯರು ಆ ಮೂಲಕ ಸ್ವಾಗತ ಮಾಡ್ಕೊಂಡಿದ್ದಾರೆ. ನಾವು ಬಡ್ರಿದ್ದೇವ್ ಸರ್, ಏನೋ ಮಕ್ಕಳ ಫೀಸ್ ಅಂತ, ನಾವು ಊಟಕ್ಕೆ ಖರ್ಚಕ್ಕಾಗಿ ಅನೇಕ ಸಹಾಯಗಳು ಆಗ್ಯಾವ ಸರ್. ನಮ್ಗೆ 2,000 ಬಂದಿಂದು ಮಾಡಿದೇವ್. ಆದ್ರ ನಮಗೇನ್ ಸಮಸ್ಯೆ ಅಂದ್ರೆ KYC ಮಾಡ್ಬೇಕಾ ಮಾಡ್ಬಾರ್ದು ಅಂದ್ರೆ ಮಾಡ್ತಿದೇವ್ರಿ. ಆದ್ರ ಮತ್ತೇನ್ ಮಾಡ್ಬೇಕಾ ಮಾಡ್ಬಾರ್ದು ಅಂತ ಕೇಳತ್ತೀನ್ರಿ ಸರ್. ಬಹಳಷ್ಟು ಸವಲತ್ತುಗಳು ಆಗ್ಲತ್ತದ್ರಿ ಅದ್ರನಿಂದ ನಮ್ಗ. ನಮ್ಗೆ ಏನು ಸಮಸ್ಯೆ ಮಾಡಿಲ್ಲ, ಅವ್ರು ಮಾಡಲ್ಲ ಅಂತ ನಮ್ಗೆ ಭರೋಸೆ ಇದೆ. ಕಾಂಗ್ರೆಸ್ ನಮ್ಗೆ ಯಾವಾಗೂ ಧೋಕಾ ಕೊಟ್ಟಿಲ್ಲ, ಇವಾಗೂ ಧೋಕಾ ಕೊಡಲ್ಲಂತೆ ನಮಗೆ ಭರೋಸೆ ಇದೆ. ಮತ್ ನಮ್ಗೆಲ್ಲ ಕೂಡ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ಏನಾರ ಸಹಾಯ ಮಾಡಿ, ಅವ್ರು ಓದ್ ಬರ್ದಿ ಶಾಣೆ ಇದ್ದಾರೆ, ಅವ್ರಿಗೆ ಏನಾರ ಸಹಾಯ ಮಾಡ್ಬೇಕು ಗೌರ್ಮೆಂಟ್ ಅಲ್ಲಿ ನಾವು ಕೇಳ್ಕೊತೇವೆ. 2,000 ರೂಪಾಯಿ ಹೆಂಗೆ ಉಪಯೋಗ ಆಗಿತ್ತಲ್ಲ ನಿಮ್ಗೆ ಹಿಂದೆಲ್ಲ? ನಾವೆಲ್ಲ ಮಕ್ಳು ಫೀಸ್ ಕಟ್ಕೊಂಡಿವಿ ಸರ್, ಹುಡುಗಿಯರಿಗೆಲ್ಲ ಓದಿಸಿ ನಾವು ಹರ್ವಂಕೆಲ್ಲ ಯೂಸ್ ಮಾಡ್ಕೊಂಡ್ವಿ. ಮಕ್ಳಿಗಾರಿ ಮಕ್ಕಳಿಗಾರಿ ನಮ್ಮ ಮನೆ ಕೆಲ್ಸಕ್ಕಾಗಿ ಯಾವ್ದೇ ಒಂದು ಕಾರ್ಯ ಕೆಲಸಗಳಿಗೆ ನಾವು ಉಪಯೋಗ ಮಾಡಿವ್ರಿ. ಸರ್ಕಾರಲ್ಲಿ ಮನವಿ ಮಾಡ್ಕೊಂಡು DK ಶಿವಕುಮಾರ್ ಸರ್ ಏನಾರ ಅಂದ್ರ ಇದು ಮತ್ತೊಂದ್ಸರಿ KYC ಮಾಡ್ಬೇಡ್ರಿ, ಇದು ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಹೋಗ್ರಿ. ಎಲ್ಲಾ ಹೆಣ್ಮಕ್ಳಿಗೆ ಸಹಜವಾಗಿ ಪ್ರತಿಯೊಬ್ಬರಿಗೆ ಇದೇನದ ಅಂತಂದ್ರ ಬಹಳ ಸಹಾಯ ಆಗ್ಲತ್ತಾರ. ಅವ್ರ ಹೆಸರು ಹೇಳ್ಕೊಂಡಿ ಬದುಕ್ಲತ್ತಾರ. ಮತ್ತೆ ಯಾವತ್ತು ಕೈ ನಮ್ದೇ ಕಾಂಗ್ರೆಸ್ ನಮ್ದೇ ಎಂಬ ಒಂದು ಉದ್ದೇಶ ಪ್ರತಿಯೊಬ್ಬರು ಬಲ್ಲದ. ಅದ್ರ ಸಲುವಾಗಿ ದಯಮಾಡಿ ಅನ್ನೋದಂದ್ರ ಮತ್ತ ತಿರುಗಿ ಮಾಡ್ಬೇಡ್ರಿ. ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ತಿಂಗಳ ಕೊಡೋದದ. ಇದ್ರನಿಂದ ಏನ್ ಸಮಸ್ಯೆ ಆಗಲ್ಲ ಸರ್. ಇದು ಸತ್ತೋಗಿನೋರು, ಯಾರ ಗೌರ್ಮೆಂಟ್ ಸರ್ವೆಂಟ್ ತಿನ್ನೋರಿಗೆ ಎಲ್ಲರಿಗೆ ಜರ ಕಟ್ಟಾಗಿ ಎಲ್ಲರಿಗೆ ಯಾರು ಗೋರ್ ಗರೀಬರು ಅವ್ರಿಗೆ ಅನುಕೂಲ ಐತದ ಸರ್. ಅದು ಈಗ ಮತ್ತೀಗ KYC ಮಾಡ್ರ ಸರ್, ಅದು KYC ಮಾಡ್ಲೇಬೇಕು ಕಂಪಲ್ಸರಿ. ಮಾಡ್ರ ಮುಂದ್ ಅನುಕೂಲ ಆಯ್ತದ. ಹಿಂದಕ್ಕೂ ಏನ್ ಕಟ್ಟಾಗಿಲ್ಲ. ಮತ್ ಅದ್ರನಿಂದ ಏನೋ ಒಂದು ಹೋಗಿ ಒಂದು ಬ್ಯಾಂಕಿನಾಗ ಒಂದು ತವ್ರ ಮನೆಯವ್ರು ಕೊಟ್ಟಾರ ಅಂದಂಗ ಹೋಗಿ ತಕೊಂಡ್ ಬಂದು ಮನೆಗೆ ಯೂಸ್ ಮಾಡ್ಕೊಂಡಿದ್ದೇವ್ರಿ. ಯಾರ್ ಕಣ್ಣಿನ ಆಪರೇಷನ್ ಮಾಡ್ಕೊಂಡ್ರ, ಯಾರ್ ಕಾಲ್ ನಿಲ್ಲತ್ತವ ಅಂತ ಹೇಳಿ, ಯಾರ್ ಕಾಲಾಗ ಒಂದ್ 25 ತೊಲೆ ಕಡಗ ಮಾಡಿಸ್ಕೊಂಡ್ರ, 1 ವರ್ಷದ ರೊಕ್ಕ ಜಮಸಿ ಎಲ್ಲ ಬಹಳ ಅನುಕೂಲ ಆಗ್ಯದ್ರಿ. ಮಕ್ಕಳು ಫೀಸ್ ಕಟ್ಟ್ಯಾರ. ಯಾರ ಗಂಡ ದೂರ ಹೋದ್ರು ಬಿ ಇಲ್ಲ ಅಂದ್ರು ಬಿ ಕೈಲ ತಕೊಂಡ್ ಬರ್ತೇವೆ, ಮಕ್ಕಳು ನಿಮ್ಗೆ ಕೊಡ್ತೇವ್ ಒಂದ್ ಫೀಸ್ ಕಟ್ಟಿದ್ದೇವ್. ಹೆಣ್ಮಕ್ಳಿಗೆ ಬಹಳ ಉಪಯೋಗ ಅದ ಸರ್. ಅದ್ರಲಿಂದ ಮಕ್ಕಳು ನಾವು ಎಲ್ಲ ಸುಖವಾಗಿ ಬದುಕಿದೇವ್ರಿ. ಮತ್ತ ಮುಂದ ಹಂಗೆ ಕಂಟಿನ್ಯೂ ಕೊಡ್ಬೇಕು. ಈಗ ಮತ್ತ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ಬೇಕು. ಮಾಡ್ತೇವ್ರಿ. ಮಕ್ಕಳಿಗೆ ಸರ್ಕೊಂಡಿದ್ದೆವು. ಮತ್ತೇನಪ್ಪಾ ಅಂದ್ರೆ ಯಾವ್ದೇ ಒಂದು ಆಸ್ಪತ್ರೆ ಬಂದ್ರು ದುಡ್ಡು ಯೂಸ್ ಮಾಡ್ಕೊಂಡಿದ್ದೆವು. ಇಂತ ಸಮಸ್ಯೆಗಳಿಗೆಲ್ಲ ಯೂಸ್ ಮಾಡ. ಇದು ಬೀದರ್ ಮಹಿಳೆಯರ ಮನಸ್ಥಿತಿ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಎಷ್ಟೋ ಜನ ನೀವು ಗ್ರಾಮೀಣ ಭಾಗದಲ್ಲಿ 2,000 ಕೂಡಿಟ್ಟು ಮಕ್ಕಳ ಎಜುಕೇಷನ್ಗಳಾಗಿದೆ. ಸ್ವಾವಲಂಬಿ ಜೀವನ ಅಂತ ಹೇಳಿದ್ವಲ್ಲ, ಎಷ್ಟೋ ಜನ ಟೈಲರಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ದುಡ್ಡಲ್ಲಿ ಅಂತ. ಹಾಗಾಗಿ ನಿಲ್ಲಬಾರ್ದು, ಅದನ್ನ ಕೊಡಿ ನೀವು ಅಂತ ಹೆಣ್ಮಕ್ಳು ಕೇಳ್ತಾ ಇರೋದು.